ಇನ್ನು ಬೆಂಗಳೂರಿನಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ರೈನ್ಬೋ ಲೇಔಟ್ನಲ್ಲಿ ಅಧ್ವಾನವೇ ಆಗೋಗಿದೆ. ನಿನ್ನೆ ಸುರಿದಂತಹ ಮಳೆಯ ಪರಿಣಾಮ ರೈನ್ಬೋ ಲೇಔಟ್ ಅಲ್ಲಿ ಭಾರಿ ಮಳೆಯಿಂದಾಗಿ ನೀರೆಲ್ಲವೂ ಕೂಡ ಲೇಔಟ್ನ ಒಳಗೆ ನುಗ್ಗಿದೆ. ಸಂಪೂರ್ಣ ಕೆರೆಯಂತಾಗಿ ಕಂಡು ಬರ್ತಾ ಇದೆ ರೈನ್ಬೋ ಲೇಔಟ್. ನಿಂತ ನೀರಲ್ಲೇ ಜನ ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ರೈನ್ಬೋ ಲೇಔಟ್. ನಿನ್ನೆ ರಾತ್ರಿ ಸುರಿದಂತಹ ಮಳೆಯ ಪರಿಣಾಮದಿಂದಾಗಿ ಈ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ. ಜನ ಓಡಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸಂಪೂರ್ಣ ಕೆರೆಯಂತಾಗಿ ಮಾರ್ಪಟ್ಟಿದೆ ಈ ಒಂದು ಲೇಔಟ್. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಶಾಶ್ವತ ಪರಿಹಾರವನ್ನ ಮಾಡಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಮ್ಮ ಅಳಲನ್ನ ಹೊರಹಾಕಿದ್ದಾರೆ. ಇನ್ನು ಬೆಂಗಳೂರಿನ ಪಯೋನಿಯರ್ ರೆಸಿಡೆನ್ಷಿಯಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಅಲ್ಲೂ ಕೂಡ ರೆಸಿಡೆನ್ಸಿ ಸುತ್ತಮುತ್ತ ಏರಿಯಾಗಳು ಕೆರೆಯಂತಾಗಿ ಕಂಡು ಬರ್ತಾ ಇದೆ. ವಾಹನ ಸವಾರರು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಂಗಳೂರಿನ ಪಿಯೋನಿಯರ್ ರೆಸಿಡೆನ್ಸಿ. ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತಹ ದೃಶ್ಯಗಳು ನೋಡಿ. ಶಾಲಾ ವಾಹನ ಆಗಿರಬಹುದು ಅಥವಾ ಯಾರೇ ಆಗಿರ್ಬೋದು, ಆಫೀಸಿಗೆ ಶಾಲೆಗೆ ಹೋಗುವಂತಹ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ಮಳೆಯಿಂದಾಗಿ ಆದಂತಹ ಅಧ್ವಾನದ ದೃಶ್ಯಗಳಿವು. ಹೇಳೋಕೆ ದೊಡ್ಡ ದೊಡ್ಡ ಏರಿಯಾಗಳು, ಆದರೆ ಮಳೆ ಬಂದ್ರೆ ಸಂಪೂರ್ಣ ಕೆರೆಯಂತಾಗುತ್ತೆ. ವಾಹನ ಸವಾರರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ನೋಡಿ ಯಾವ ಮಟ್ಟಕ್ಕೆ ನೀರು ನಿಂತಿದೆ ಅಂತ ಅಂದ್ರೆ ಸಂಪೂರ್ಣ ಏರಿಯಾವನ್ನೇ ಆವರಿಸಿಕೊಂಡಿದೆ. ಸುತ್ತಮುತ್ತಲ ಪ್ರದೇಶ ಎಲ್ಲವೂ ಕೂಡ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಪ್ರತಿಷ್ಠಿತ ಏರಿಯಾಗಳ ಪರಿಸ್ಥಿತಿಯೇ ಇದೇ ರೀತಿಯಾಗಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇಂತಹ ಸಿಚುಯೇಷನ್ ಇವತ್ತು ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಿನ್ನೆ ಸುರಿದಂತಹ ಮಳೆಯ ಪರಿಣಾಮ. ಇನ್ನೂ 4 ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಳೆಗೆ ಈ ರೀತಿಯ ಪರಿಸ್ಥಿತಿಯನ್ನ ಬೆಂಗಳೂರಿಗರು ಎದುರಿಸ್ತಾ ಇದ್ದಾರೆ. ಇನ್ನೂ 3-4 ದಿನ ಮಳೆ ಬಂದ್ರೆ ಏನ್ ಕತೆ ಅಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಬೆಂಗಳೂರಿಗರದ್ದು. ಯಾಕಂದ್ರೆ ಬೆಳಗ್ಗೆ ಎದ್ದು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅಂದ್ರೆ ಈ ರೀತಿ ಸಂಪೂರ್ಣವಾಗಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿ ಕಂಡು ಬರ್ತಾ ಇದೆ. ನೀವೇನು 2 ಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಒಂದು ಭಾಗದಲ್ಲಿರುವಂಥದ್ದು ರೈನ್ಬೋ ಲೇಔಟ್ನ ದೃಶ್ಯ, ಇನ್ನೊಂದು ಭಾಗದ್ದು ಪಿಯೋನಿಯರ್ ರೆಸಿಡೆನ್ಸಿ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ವಾಸ ಮಾಡುವಂತಹ ಪ್ರದೇಶ, ರೆಸಿಡೆನ್ಸಿಯಲ್ ಏರಿಯಾ. ಆದರೆ ಈ ರೀತಿ ಇಷ್ಟು ಮಟ್ಟಕ್ಕೆ ಮಳೆ ನೀರು ನಿಂತಿದೆ. ಒಂದು ಮಳೆ ನೀರು ಹರಿಯೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇಲ್ಲ. ಹೀಗಾಗಿ ಗ್ರೇಟರ್ ಬೆಂಗಳೂರು ಇದೆಲ್ಲದರ ಬಗ್ಗೆ ಮಾತಾಡಿದಾಗ ಬೆಂಗಳೂರಿಗರು ಕಿಡಿಕಾರ್ತಾರೆ, ಆಕ್ರೋಶವನ್ನು ಹೊರಹಾಕ್ತಾರೆ. ಯಾಕೆಂದ್ರೆ ಇಂತಹ ಸಮಸ್ಯೆಗಳನ್ನ ಮೊದಲು ಸರಿಪಡಿಸಿ, ಬೇಸಿಕ್ ಸಮಸ್ಯೆಗಳಿವೆಲ್ಲ. ಇನ್ನು ಬೆಂಗಳೂರಿನ ಹೊಸ ರೋಡ್ನಲ್ಲೂ ಕೂಡ ಭಾರಿ ಸಮಸ್ಯೆ ಆಗ್ತಾ ಇದೆ. ಅಲ್ಲೂ ಕೂಡ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ವಾಹನ ಸವಾರರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಸರ್ಕಸ್ ಮಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮಳೆಯಿಂದಾಗಿ ಹೊಸ ರೋಡ್ನ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೇಳಿ ಕೇಳಿ ಬೆಂಗಳೂರು ಒಂದು ರೀತಿ ಟ್ರಾಫಿಕ್ ಏರಿಯಾ. ಅಂದ್ರೆ ಬೆಂಗಳೂರಿನ ಹಲವು ಭಾಗದಲ್ಲಿ ಟ್ರಾಫಿಕ್ನಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಅದು ಕೂಡ ನಾರ್ಮಲ್ ಡೇಸ್ ಅಲ್ಲಿ. ಬಟ್ ಈಗ ಮಳೆ ಬಂತು ಅಂತ ಅಂದ್ರೆ ಪರಿಸ್ಥಿತಿ ಕೇಳೋದೇ ಬೇಡ. ಯಾಕೆಂದ್ರೆ ಹಲವು ಕಡೆಗಳಲ್ಲಿ ನೀರು ನಿಂತು ಯಾವ್ದು ಗುಂಡಿ, ಯಾವ್ದು ಹಳ್ಳ, ಯಾವ್ದು ಕೊಳ್ಳ, ಯಾವ್ದು ಫುಟ್ಪಾತ್ ಏನೊಂದು ಕೂಡ ಗೊತ್ತಾಗಲ್ಲ. ಅದರಲ್ಲೂ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲುವಂತಹ ಪರಿಸ್ಥಿತಿ ನೋಡ್ಬಿಟ್ರೆ ಅಲ್ಲಿ ಯಾವ ವೆಹಿಕಲ್ಗಳು ಮೂವ್ ಆಗೋದೇ ಇಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಟ್ರಾಫಿಕ್ ಜಾಮ್ ಹೆಚ್ಚಾಗತ್ತೆ. ಸಂಪೂರ್ಣವಾಗಿ ಅಲ್ಲಲ್ಲಿ ನೀರುಗಳು ನಿಂತ್ಕೊಳ್ಳುತ್ತೆ, ವಾಹನಗಳು ಕೂಡ ಅಲ್ಲಲ್ಲೇ ನಿಲ್ಲುತ್ತೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ. ವಾಹನ ಸವಾರರು ಬೆಳಗ್ಗೆಯಿಂದಲೂ ಕೂಡ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ನೀವೇನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಎಲ್ಲಾ ಭಾಗದಲ್ಲಿ ಕಂಡು ಬರ್ತಾ ಇರೋದೇನಂತ ಅಂದ್ರೆ ಕೆರೆಯಂತಾಗಿರುವಂತಹ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ್ದು ಎಲ್ಲಿ ಹಳ್ಳ ಕೊಳ್ಳ, ರಸ್ತೆ, ಫುಟ್ಪಾತ್ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀರಿ. ಈಗ ಅಲ್ಲಿ ರಕ್ಷಣಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಕೆಲ ಕಡೆ ಪೊಲೀಸರು ಕೂಡ ಅಲ್ಲಿ ಏನಾಗ್ತಾ ಇದೆ ಏನು ಅನ್ನುವಂಥದ್ದನ್ನ ಗಮನಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡಿದ್ವಿ. ಹಲವು ಕಡೆಗಳಲ್ಲಿ ವಾಹನಗಳು ನಿಂತಲ್ಲೇ ನಿಂತಿರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡಿದ್ವಿ.
ಈ ಬಗ್ಗೆಯೇ ಸಾಕಷ್ಟು ಆಕ್ರೋಶ ವ್ಯಕ್ತವಾದ್ರೂ ಕೂಡ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇನ್ನು ವರಡಾರ್ ಬೆಟ್ಟಕ್ಕೆ ಬೃಹತ್ ಗಾತ್ರದ ಮರವೊಂದು ಧರೆಗುರುಳಿದೆ. ಬೃಹತ್ ಗಾತ್ರದ ಮರ ಬಿದ್ದು 2 ಆಟೋ ಹಾಗೆ ಟೆಂಪೋ ಜಖಮಾಗಿರೋದು ಬಸವೇಶ್ವರ ನಗರದ 3ನೇ ಬ್ಲಾಕ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಗಡಿಗಳ ಮೇಲೂ ಕೂಡ ಬೃಹತ್ ಗಾತ್ರದ ಮರ ಬಿದ್ದಿದೆ. ಕೇಬಲ್ ವೈರ್ಗಳು ಕಟ್ಟಾಗಿದೆ. ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಪಾಲಿಕೆ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೋಡಿ, ಇದೊಂದು ದೊಡ್ಡ ಸಮಸ್ಯೆ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಮಳೆ ಬಂತು ಅಂದ್ರೆ, ಜೋರಾಗಿ ಮಳೆ ಆಯ್ತು ಅಂದ್ರೆ ಅಲ್ಲಲ್ಲಿ ಮರ ಬೀಳುತ್ತೆ. ಹೀಗೆ ಬೃಹತ್ ಗಾತ್ರದ ಮರ ಬಿದ್ದಂತಹ ಪರಿಣಾಮದಿಂದಾಗಿ ಆಟೋ ಮತ್ತೆ ಟೆಂಪೋ ಜಖಮಾಗಿದೆ. ಜೊತೆಗೆ ಸುತ್ತಮುತ್ತದ ಅಂಗಡಿಗಳ ಮೇಲೂ ಕೂಡ ಈ ರೀತಿ ಮರ ಬಿದ್ದು ತೊಂದರೆ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ರೈನ್ಬೋ ಲೇಔಟ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇವತ್ತು ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿ ಕಂಡು ಬರ್ತಾ ಇದೆ. ನೀವೀಗ ಸದ್ಯ ರೈನ್ಬೋ ಲೇಔಟ್ನಲ್ಲಿದ್ದೀರಿ, ಆ ಪರಿಸ್ಥಿತಿ ಏನಿದೆ? ಎಸ್ ಮಧು ನಾಗರಾಜ್, ನಿನ್ನೆ ಸುರಿದಂಥ ಮಳೆ ಏನಿದೆ ಇದು ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ ಆ ಒಂದು ಲೇಔಟ್ನಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸದ್ಯ ಗಮನಿಸ್ತಾ ಇದ್ರೆ ದೃಶ್ಯಗಳಲ್ಲೂ ಕೂಡ ಇದು ಲೇಔಟ ಅಥವಾ ಕೆರೆನ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಸದ್ಯ ಈಗ ಸ್ಥಳಕ್ಕೆ SDRF ಸಿಬ್ಬಂದಿ ಕೂಡ ಧಾವಿಸಿರುವಂಥದ್ದು. ನೀರು ಹೋಗೋಕೆ ಜಾಗವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಟ್ರ್ಯಾಕ್ಟರ್ನ ಮೂಲಕ ಎಲ್ಲಿ ನೀರು ಬ್ಲಾಕೇಜ್ ಆಗಿದೆ ಆ ಒಂದು ಜಾಗಗಳಲ್ಲಿ ನೀರನ್ನ ಹೊರಹೋಗುವ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಸಜ್ಜಾಗ್ತಾ ಇರುವಂಥದ್ದು. ಜೊತೆಗೆ ಗಮನಿಸ್ತಾ ಇದ್ರೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಜೊತೆಗೆ ಒಳೆಯ ರೀತಿಯಲ್ಲಿ ಆ ನೀರು ಹರ್ಕೊಂಡು ಬರ್ತಾ ಇರುವಂಥದ್ದು. ಇದರಿಂದಾಗಿ ಆ ಇಡೀ ಲೇಔಟ್ ಕಂಪ್ಲೀಟ್ ಓಡಾಡೋಕ್ಕೂ ಆಗದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆ ಒಂದು ರಸ್ತೆ ಏನಿದೆ ಆ ರಸ್ತೆಗೂ ಕೂಡ ಇಲ್ಲಿಂದ ನೀರು ಹರಿತಾ ಇರುವಂಥದ್ದು. ಇದರಿಂದ ಆ ಟ್ರಾಫಿಕ್ ಜಾಮ್ನ ಸಮಸ್ಯೆ ಕೂಡ ಉಂಟಾಗ್ತಾ ಇರುವಂಥದ್ದು. ಯಾಕಂದ್ರೆ ಇಡೀ ರಸ್ತೆಯ ಅರ್ಧ ಭಾಗಕ್ಕೆ ಈ ಒಂದು ನೀರು ಹರಿತಾ ಇದೆ. ಜೊತೆಗೆ ರಾತ್ರಿ ಏನೋ ಹೆಚ್ಚಾಗಿ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು. ಈಗ ಸ್ವಲ್ಪ ನೀರಿನ ಪ್ರಮಾಣ ಇಳಿಕೆ ಆಗಿರುವಂಥದ್ದು. ಆದರೂ ಕೂಡ ಆ ಟ್ರಾಫಿಕ್ನ ಸಮಸ್ಯೆ ಇಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ಒಳಭಾಗದಲ್ಲಿ ಇರುವಂಥ ನಿವಾಸಿಗಳು ಮನೆಗಳಿಂದ ಆಚೆ ಬರೋಕ್ಕೂ ಆಗದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಲ್ಲಿ ಈ ಒಂದು ಲೇಔಟ್ ಏನಿದೆ ಇದು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದಿಲ್ಲೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಇವತ್ತು ಅಂದರೆ ನಿನ್ನೆ ರಾತ್ರಿ ಬಂದಂಥ ಮಳೆ ಏನಿದೆ ಇದು ಕಂಪ್ಲೀಟ್ ಆಗಿ ಇಡೀ ಲೇಔಟನ್ನು ಜಲಮಯ ಮಾಡಿರುವಂಥದ್ದು. ಸದ್ಯ ಈಗಾಗಲೇ SDRF ಕೂಡ ಒಂದು ಫೀಲ್ಡ್ಗೆ ಇಳಿದು ಕೆಲಸವನ್ನು ಮಾಡುವ ಮೂಲಕ ನೀರನ್ನು ಹೊರಹಾಕೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಇದರಿಂದ ಇಲ್ಲಿಯ ನಿವಾಸಿಗಳಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ರಾತ್ರಿ ಸುರಿದಂಥ ಮಳೆಯ ಅವಾಂತರಕ್ಕೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಒಂದಿಲ್ಲೊಂದು ಅವಾಂತರ ಸೃಷ್ಟಿಯಾಗಿದೆ. ಸದ್ಯ ಈ ಲೇಔಟ್ ಸಂಪೂರ್ಣವಾಗಿ ಜಲಮಯವಾಗಿದೆ. ಈ ನೀರನ್ನು ಹೊರಹಾಕೋದಕ್ಕೂ ಕೂಡ ಸಾಕಷ್ಟು ಕಾಲಾವಕಾಶ ಹಿಡಿಯುತ್ತೆ. ಅಷ್ಟರವರೆಗೂ ಕೂಡ ನಿವಾಸಿಗಳು ಹೊರಬರೋದಕ್ಕೂ ಆಗದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮಧು ನಾಗರಾಜ್. ಓಕೆ ಶಾಂತಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.